ನಮಸ್ತೆ. ಅನಸೂಯ ದೇವಿಯು ತ್ರಿಮೂರ್ತಿಗಳಿಗೆ ಪಾನ ಮಾಡಿಸಿದ ಕತೆ ಹಿಂದೂ ಪುರಾಣಗಳಲ್ಲಿ ಬಹಳ ಪ್ರಸಿದ್ಧವಾಗಿದೆ. ಇವರು ಅತ್ರಿ ಮಹರ್ಷಿಗಳ ಧರ್ಮಪತ್ನಿ. ಇವರ ಪಾತಿವ್ರತ್ಯ ಮತ್ತು ಧರ್ಮನಿಷ್ಠೆ ವಿಶ್ವ ಪ್ರಸಿದ್ಧವಾಗಿದೆ. ಅನಸೂಯ ಅವರ ಪಾತಿವ್ರತ್ಯದ ಬಗ್ಗೆ ತಿಳಿದು ತ್ರಿಮೂರ್ತಿಗಳ ಪತ್ನಿಯರು ತ್ರಿಮೂರ್ತಿಗಳನ್ನು ಇವರನ್ನು ಪರೀಕ್ಷೆ ಮಾಡಲು ಕಳಿಸುತ್ತಾರೆ. ತ್ರಿಮೂರ್ತಿಗಳು ಇವರ ಕುಟೀರಕ್ಕೆ ಬರುತ್ತಾರೆ. ಕುಟೀರಕ್ಕೆ ಇವರು ಸನ್ಯಾಸಿಗಳ ರೂಪದಲ್ಲಿ ಬಂದು ಇವರು ಅನಸೂಯಳ ಹತ್ತಿರ ಒಂದು ಬೇಡಿಕೆಯನ್ನು ಇಡುತ್ತಾರೆ. ನೀವು ನಿರ್ವಸ್ತ್ರಳಾಗಿ ನಮಗೆ ಪಾನ ಮಾಡಿಸಬೇಕೆಂದು ಕೇಳುತ್ತಾರೆ. ಸತಿಶಕ್ತಿಯಿಂದ ಅನಸೂಯಳು ಅವರಿಗೆ ಮಕ್ಕಳಾಗಿ ಪರಿವರ್ತಿಸಿ ಅವರಿಗೆ ಸ್ತನ್ಯಪಾನವನ್ನು ಮಾಡಿಸುತ್ತಾರೆ. ಇದು ಪಾತಿವ್ರತೆಗೆ ಒಂದು ದೊಡ್ಡ ಉದಾಹರಣೆ. ನಂತರ ತ್ರಿಮೂರ್ತಿಗಳ ಪತ್ನಿಯರು ಬಂದು ತಮ್ಮ ಪತಿಗಳನ್ನು ಮೊದಲಿನ ರೂಪಕ್ಕೆ ತರಬೇಕೆಂದು ಕೇಳಿಕೊಳ್ಳುತ್ತಾರೆ. ಸತಿ ಅನಸೂಯಳು ತ್ರಿಮೂರ್ತಿಗಳನ್ನು ಮೂಲ ರೂಪಕ್ಕೆ ತರುತ್ತಾರೆ. ತ್ರಿಮೂರ್ತಿಗಳು ಅನಸೂಯಳಿಗೆ ಆಶೀರ್ವಾದ ಮಾಡುತ್ತಾರೆ. ಆ ಆಶೀರ್ವಾದದ ಅನುಸಾರವಾಗಿ ಅನಸೂಯಳಿಗೆ ದತ್ತಾತ್ರೇಯ ಎಂಬ ಪುತ್ರ ಜನಿಸುತ್ತಾನೆ. ಈ ಕತೆ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನಿಸುತ್ತೆ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ವಿಶೇಷವಾದ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ತೆ.